ನಮಸ್ಕಾರ ಬಸ್ಸು ವೆಲ್ಕಮ್ ಬ್ಯಾಕ್ ಟು ಸಾಗರ್ ಸ್ಟೋರೀಸ್ ಮಗ್ಗ. ಫಸ್ಟ್ ಆಫ್ ಆಲ್ ಆರ್ಗು ಶುಭೋದಯ. ಮ್ಯಾಚ್ ಡೇ ಗೇಮ್ ಆನ್. ಇವತ್ತು ನಮ್ಮ ಆರ್ ಸಿ ಬಿ ಇಸ್ ಅಪ್ ಅಗೇನ್ಸ್ಟ್ ಆರ್. ಇವತ್ತು ಗೋ ಗ್ರೀನ್. ನಮ್ಮ ಆರ್ ಸಿ ಬಿದು ಗ್ರೀನ್ ಜರ್ಸಿ ಅಂತ ಬಂದಾಗ ಮೆಜಾರಿಟಿ ಆಫ್ ದ ಮ್ಯಾಚಸ್ ನಾವು ಸೋತಿದ್ದೀವಿ. ನಿಮಗೆ ಗೊತ್ತು, ಸ್ಟ್ಯಾಟ್ಸ್ ಸಿಕ್ಕಾಪಟ್ಟೆ ಖರಾಬ್ ಆಗಿದೆ ಅಂತ. ಬಟ್ ಗ್ರೀನ್ ಜರ್ಸಿಲೆಲ್ಲ ಗೆದ್ದಾಗೆಲ್ಲ ನಾವು ಸಿಕ್ಕಾಪಟ್ಟೆ ಹೈ ಲೆವೆಲ್ಗೆ ಹೋಗಿದ್ದೀವಿ, ಅದನ್ನು ಕೂಡ ನಿಮಗೆ ಗೊತ್ತು. ಸೊ ಇವತ್ತು ಗ್ರೀನ್ ಜರ್ಸಿ ಆಗಿರೋದ್ರಿಂದ ಇವತ್ತೇನಾದ್ರು ಗೆಲ್ತು ಅಂದರೆ ಆರ್ ಸಿ ಬಿ ಪ್ಲೇ ಆಫ್ಸ್ಗೆ ಕ್ವಾಲಿಫೈ ಆಗಬಹುದಾ ಅಂತ ಒಂದು ಏನು ಹೇಳ್ತಾರೆ, ಒಂದು ಮೂಢನಂಬಿಕೆ ಇದೆಯಲ್ಲ ನಮ್ಮದು, ಸೊ ಅದು ಆಗುತ್ತೆ ಅಂತ ಅನ್ಕೊಂಡಿದ್ದೀನಿ. ಇವತ್ತು ಅವೇ ಮ್ಯಾಚ್ ಹೋಗಿರೋ, ಹೋಮ್ ಮ್ಯಾಚ್ ಅಲ್ಲ, ಅದನ್ನು ಧೈರ್ಯವಾಗಿರ್ಬೋದು ನಮ್ಮ ಆರ್ ಸಿ ಬಿ ಫ್ಯಾನ್ಸು. ಗಟ್ಟಿ ಮಾಡ್ಕೊಳ್ಳಿರೋದೇ ನನ್ನ ಹತ್ರ ಏನೂ ಇಲ್ಲ. ಯಾಕಂದರೆ ಚಿನ್ನಸ್ವಾಮಿ ಅಂತ ಬಂದಾಗ ಗಟ್ಟಿ ಮಾಡ್ಕೊಳ್ಳಿರೋದೇ ನಾನು ಅನ್ಬೇಕು ಅನಿಸ್ತೀನಿ. ಯಾಕಂದರೆ ಬಾಯಿಗೆ ಬರ್ಸ್ತಾರೆ, ಸೋಲ್ತಾರೆ ಅನ್ನೋ ಥರ ಸಿನಾರಿಯೋ ಬರುತ್ತೆ. ಅವೇ ಮ್ಯಾಚ್ಗಳನ್ನ ಸಲೀಸಾಗಿ 3-3 ಗೆದ್ಕೊಂಡ್ ಬಂದಿರೋದ್ರಿಂದ ಇದು ಕೂಡ ಅವೇ ಮ್ಯಾಚ್ ಸವಾಯ್ ಮಾನ್ಸಿಂಗ್ ಸ್ಟೇಡಿಯಮು ಆಗ್ತಿರೋದ್ರಿಂದ, ಜೈಪುರಲ್ಲಿ ಆಗ್ತಿರೋದ್ರಿಂದ ಹೋಪ್ಫುಲಿ ಈ ಮ್ಯಾಚ್ ಕೂಡ ಆರ್ ಸಿ ಬಿ ಡಾಮಿನೇಟ್ ಮಾಡ್ಬೋದು ಅಂತ ಅನ್ನಿಸಿದೆ. ಇನ್ನು ಪ್ಲೇಯಿಂಗ್ 11 ವಿಚಾರಕ್ಕೆ ಬಂತು ಅಂತಂದರೆ ಯಾವುದೇ ಚೇಂಜಸ್ ನಾನು ಎಕ್ಸ್ಪೆಕ್ಟ್ ಮಾಡ್ತಾ ಇಲ್ಲ. ಚೇಂಜಸ್ ಮಾಡ್ತಾರೆ ಇವರು ಅಂತ. ಸೊ ಈ ಮ್ಯಾಚ್ ನ ನೋಡ್ತಾರೆ ಅನ್ನೋ ಥರ ಕಾಣಿಸ್ತದೆ. ಸ್ವಲ್ಪ ಜನ ದೇವದತ್ ಪಡಿಕಲ್ ಚೇಂಜ್ ಮಾಡಬೇಕು, ಲಿಯಾಮ್ ಲಿವಿಂಗ್ಸ್ಟನ್ ಚೇಂಜ್ ಮಾಡಬೇಕು, ಹಂಗೆ ಹಿಂಗೆ ಅಂತೆಲ್ಲ ಮಾತಾಡ್ತೀರಿ. ನೋಡಿದೆ, ಬಟ್ ಅವೇ ಮ್ಯಾಚ್ಗಳೆಲ್ಲ ಚೆನ್ನಾಗಿ ಪರ್ಫಾರ್ಮ್ ಮಾಡಿದ್ರೆ ಅವರು. ಸಿಕ್ಕಂಥ ಆಪರ್ಚುನಿಟಿ ಎಲ್ಲ ಚೆನ್ನಾಗಿ ಗ್ರ್ಯಾಬ್ ಮಾಡ್ಕೊಂಡಿದ್ರೆ. ಚಿನ್ನಸ್ವಾಮಿ ಮಾತ್ರ ಗೋತಾ ಹೊಡಿತಾ ಇದ್ದಾರೆ ಅಷ್ಟೇ. ಸೊ ಅದನ್ನ ಬಿಟ್ಟು ನೋಡ್ತು ಅಂದರೆ ಏನು ಚೇಂಜಸ್ ನಾನು ಎಕ್ಸ್ಪೆಕ್ಟ್ ಮಾಡ್ತಾ ಇಲ್ಲ ಮಗ. ಸೊ ಅದೇ 11 ಜೊತೆಗೆ ಹೋಗ್ತಾರೆ ನಂತರ, ಅದೇ ಕಾಂಬಿನೇಷನ್ ಜೊತೆಗೆ ಹೋಗ್ತಾರೆ. ಯಾಕಂದರೆ ಅವೇ ಗೇಮ್ಗಳಲ್ಲಿ ಅದೇ 11ನ ಇಟ್ಕೊಂಡು ಅವರು ಗೆದ್ದಿದ್ದಾರೆ ಮಗ. ಸೊ ಇನ್ನು ಹೆಡ್ ಟು ಹೆಡ್ ಅಂತ ಬಂದಾಗ ಟೋಟಲ್ ಆಗಿ ಓವರ್ ಆಲ್ ಆಗಿ ಆಗಿರುವಂಥದ್ದು 32 ಮ್ಯಾಚ್. 32 ಮ್ಯಾಚಲ್ಲಿ 15 ಮ್ಯಾಚ್ ನಮ್ಮ ಆರ್ ಸಿ ಬಿ ಗೆಲ್ತು ಅಂದರೆ 14 ಮ್ಯಾಚ್ನ ಗೆದ್ದಿದ್ದು ಆರ್. ಸೊ ಆಲ್ಮೋಸ್ಟ್ ಕ್ಲೋಸ್ ಇದೆ. 1 ಮ್ಯಾಚ್ನ ಡಿಫ್ರೆನ್ಸ್ ಅಷ್ಟೇ. 3 ಮ್ಯಾಚ್ ಇಲ್ಲಿ 100 ರಿಸಲ್ಟ್ ಕೂಡ ಆಗಿದೆ. ಇನ್ನು ಸವಾಯ್ ಮಾನ್ಸಿಂಗ್ ಸ್ಟೇಡಿಯಂ ಅಂತ ಬಂದಾಗ ಆರ್ ಅವರು ಇಲ್ಲಿ ಆಡಿದರೆ 57 ಮ್ಯಾಚ್. 37 ಮ್ಯಾಚ್ನ ಆರ್ ಅವರು ಗೆದ್ರೆ 20 ಮ್ಯಾಚ್ನ ಇಲ್ಲಿ ಸೋತಿದ್ದಾರೆ ಆರ್ ಅವರು. ಪರವಾಗಿಲ್ಲ, ಚೆನ್ನಾಗಿನೇ ಇಟ್ಕೊಂಡಿದ್ದಾರೆ. 37-20 ಅಂತಂದರೆ ಆಲ್ಮೋಸ್ಟ್ ಕ್ಲೋಸ್ ಟು ಡಬಲ್. ಸೊ ಸಖತ್ತಾಗಿ ಇಟ್ಕೊಂಡಿದ್ದಾರೆ. ಆರ್ ಸಿ ಬಿ ಥರ ಏನು 50%, 49% ಇಟ್ಕೊಂಡಿಲ್ಲ ಸ್ಟ್ಯಾಟ್ಸ್ ಈ ಸ್ಟೇಡಿಯಮಲ್ಲಿ. ಸಖತ್ತಾಗೇನೆ ಇದೆ ಹಂಗೆ ನೋಡೋಕೆ ಹೋಯ್ತು ಅಂತಂದರೆ. ಆರ್ ಬ್ಯಾಟಿಂಗ್ ಫಸ್ಟ್ ಆಡಿ 13 ಮ್ಯಾಚ್ನ ಗೆದ್ದರೆ ಚೇಸ್ ಮಾಡಿಬಿಟ್ಟು 24 ಮ್ಯಾಚ್ನ ಇಲ್ಲಿ ಗೆದ್ದಿದ್ದಾರೆ. ಆ್ಯಂಡ್ ಆರ್ ಸಿ ಬಿ ಇಲ್ಲಿ 9 ಮ್ಯಾಚ್ ಆಡಿದೆ. ಎಲ್ಲಾನು ಕೂಡ ಆರ್ ಅಗೇನ್ಸ್ಟೇ ಆಡಿರೋದು. 9 ಮ್ಯಾಚಲ್ಲಿ ಆರ್ ಸಿ ಬಿ ಗೆದ್ದಿರೋಂಥದ್ದು 4 ಮ್ಯಾಚ್ ಸವಾಯ್ ಮಾನ್ಸಿಂಗಲ್ಲಿ. 5 ಮ್ಯಾಚ್ನ ಆರ್ ಸಿ ಬಿ ಇಲ್ಲಿ ಸೋತಿದೆ. ಆರ್ ಸಿ ಬಿ ಬ್ಯಾಟಿಂಗ್ ಫಸ್ಟ್ ಆಡ್ಬಿಟ್ಟು ಇಲ್ಲಿ 2 ಮ್ಯಾಚ್ನ ಗೆದ್ದಿದ್ದಾರೆ. ಆರ್ ಸಿ ಬಿ ಬ್ಯಾಟಿಂಗ್ ಸೆಕೆಂಡ್ ಆಡ್ಬಿಟ್ರು ಕೂಡ ಇಲ್ಲಿ 2 ಮ್ಯಾಚ್ನ ಗೆದ್ದಿರೋಂಥ 4 ಮ್ಯಾಚಲ್ಲಿ. ಸೊ 2 ಕೂಡ ಇದೆ. ಸೊ ಚೇಸ್ ಮಾಡೋ ಗೆದ್ದಿದ್ದಾರೆ ಆ್ಯಂಡ್ ಡಿಫೆಂಡ್ ಮಾಡೋ ಕೂಡ ಗೆದ್ದಿದ್ದಾರೆ. ಸೊ ಇದು ಒಳ್ಳೆ ಬ್ಯಾಟಿಂಗ್ ವಿಕೆಟ್ ಆಗಿರೋದ್ರಿಂದ ಇಲ್ಲಿ ಟಾಸ್ ಗೆದ್ದರು ಅಬ್ವಿಯಸ್ಲಿ ಬ್ಯಾಟಿಂಗ್ ಮಾಡೋಕ್ಕಲ್ಲ, ಬೌಲಿಂಗ್ ಮಾಡೋದಕ್ಕೆ ನೋಡ್ತಾರೆ, ಚೇಸ್ ಡೌನ್ ಮಾಡೋದಕ್ಕೆ ನೋಡ್ತಾ ಇರ್ತಾರೆ. ಸೊ ಓವರ್ ಆಲ್ ಆಗಿ ಸವಾಯ್ ಮಾನ್ಸಿಂಗಲ್ಲಿ 57 IPL ಮ್ಯಾಚಸ್ ಆಯಿತು ಅಂತಂದರೆ 20 ಮ್ಯಾಚ್ನ ಗೆದ್ದಿರೋದು ಬ್ಯಾಟಿಂಗ್ ಫಸ್ಟ್ ಆಡಿದವರು, 37 ಮ್ಯಾಚ್ನ ಗೆದ್ದಿದ್ದು ಬ್ಯಾಟಿಂಗ್ ಸೆಕೆಂಡ್ ಆಡಿದವರು. ಆದ್ದರಿಂದ ಇಲ್ಲಿ ಸೈಕಲಾಜಿಕಲ್ ಅಡ್ವಾಂಟೇಜು ಚೇಸ್ ಡೌನ್ ಮಾಡುವಂಥ ಟೀಮ್ಗೆ ಅನ್ನೋ ಥರನೇ ಆಯಿತು. ಆ್ಯಂಡ್ 162 ಇದರಲ್ಲಿ ಆವ್ರೇಜ್ ಫಸ್ಟಿಂಗ್ ಸ್ಕೋರು. ಇವೆಲ್ಲ ಸೀನೇ ಇಲ್ಲ. 162 ಎಲ್ಲ ಹೊಡಿತು ಅಂದರೆ ಲಾಸ್ಟ್ ಮ್ಯಾಚ್ ಸ್ಕೋರ್ ಇದೆಲ್ಲ ಹೊಡಿತು ಅಂದರೆ ಆರಾಮಾಗೆ ಯಾರು ಚೇಸ್ ಡೌನ್ ಮಾಡಿಬಿಟ್ಟು ಹೋಗ್ತಾರೆ ಅಷ್ಟೇ. ಶಿಸ್ತಾಗಿ ತಗೊಳ್ರೋ ಶಿಷ್ಯಂತ್ರ ಅಂತ ಅಂದ್ಬಿಟ್ಟು. ಸೊ ಇನ್ನು ಪ್ಲೇಯಿಂಗ್ 11 ಕಾಂಬಿನೇಷನ್ ಅನ್ನು ಡಿಸ್ಪ್ಲೇ ಮಾಡಿದ್ದು ನೋಡ್ತಿರ್ಬೋದು. ಆರ್ ಅವ್ರದ್ದು ಯಾವ ಥರ ಇದೆ ಅಂತ, ಜೊತೆಗೆ ನಮ್ಮ ಆರ್ ಸಿ ಬಿ ಯಾವ ಥರ ಇದೆ ಅಂತ. ಇಲ್ಲಿ ಯಶಸ್ವಿ ಜೈಸ್ವಾಲು ಏನಾದರೂ ಫಾರ್ಮಿಗೆ ಏನಾದ್ರು ಸಿಕ್ಕಾಪಟ್ಟೆ ಕಾಣಿಸ್ಕೊಂಡ್ಬಿಟ್ರು ಅಂದರೆ, ಈ ಥರ ಅಭಿಷೇಕ್ ಶರ್ಮಾ ಏನೇ ಕಾಣಿಸ್ಕೊಂಡ್ರು ಆ ಥರ ಫಾರ್ಮ್ ಏನಾದ್ರು ಕಾಣಿಸ್ಕೊಂಡ್ಬಿಟ್ರು ಅಂದರೆ ಧ್ವಂಸ ಮಾಡಿ ಇಟ್ಬಿಡ್ತಾರೆ ನಮ್ಮ ಆರ್ ಸಿ ಬಿನ. ಸಂಜು ಸ್ಯಾಮ್ಸನ್ ಕೂಡ ಒಳ್ಳೆ ಟಚ್ಚಲ್ಲಿ ಕಾಣಿಸ್ತಾ ಇದ್ದಾರೆ. ಶಮ್ರಾನ್ ನೆಟ್ಮಾಯರು ಜೊತೆಗೆ ರಿಯಾನ್ ಪರಾಗು ಕೂಡ ಒಳ್ಳೆ ಟಚ್ಚಲ್ಲಿ ಕಾಣಿಸ್ತಾ ಇದ್ದಾರೆ. ಲಾಸ್ಟ್ 3 ಮ್ಯಾಚಲ್ಲಿ 2 ಮ್ಯಾಚ್ನ ಗೆದ್ಬಿಟ್ಟು ಬರ್ತಾ ಇರುವಂಥ ಆರ್ ಟೀಮು ನಮ್ಮ ಆರ್ ಸಿ ಬಿ ಆಡಿರುವಂಥ 5 ಮ್ಯಾಚಲ್ಲಿ 3 ಮ್ಯಾಚ್ನ ಗೆದ್ಬಿಟ್ಟು ಬರ್ತಾ ಇದೆ. ಸೊ ಓವರ್ ಆಲ್ ಆಗಿ ಅವ್ರು 5 ಮ್ಯಾಚಲ್ಲಿ 2 ಮ್ಯಾಚ್ ಗೆದ್ದರೆ ನಾವು 5 ಮ್ಯಾಚಲ್ಲಿ 3 ಮ್ಯಾಚ್ನ ಗೆದ್ದಿದ್ದೀವಿ. ಸೊ ಸ್ವಲ್ಪ ಪರವಾಗಿಲ್ಲ, ಬೆಟ್ರಾಗಿ ಪರ್ಫಾರ್ಮ್ ಮಾಡಿದ್ದೀವಿ. ಬಟ್ ಹೋಮಲ್ಲಿ ಉಣಿಸ್ಕೊಳ್ತಾ ಇದೀವಲ್ಲ, ನಮ್ಗೆ ಏನು ಹಣೆ ಬರೋನು ಹಂಗಾಗಿ ಹೋಗ್ಬಿಟ್ಟಿದೆ. ಇಲ್ಲಿ ಅಸರಂಗ್ ಅವರು ಇದ್ದಾರೆ, ಎಕ್ಸ್ ಆರ್ ಸಿ ಬಿ ಪ್ಲೇಯರು. ಸಂದೀಪ್ ಶರ್ಮಾ, ತುಷಾರ್ ದೇಶಪಾಂಡೆ, ತಿಕ್ಷಣ ಸಖತ್ತಾಗಿ ಬೌಲಿಂಗ್ ಮಾಡೋರು ಲಾಸ್ಟ್ ಮ್ಯಾಚು. ಆ್ಯಂಡ್ ಜೋಫರ್ ಆರ್ಚರ್ ಕೂಡ ಸಖತ್ ಬೌಲಿಂಗ್ನ ಮಾಡಿದ್ರು. ಸೊ ಬೌಲಿಂಗ್ ಹಂಗೆ ನೋಡೋಕೆ ಹೋಯ್ತು ಅಂದರೆ ಚೆನ್ನಾಗೇ ಇದೆ. ಬ್ಯಾಟಿಂಗು ಬೌಲಿಂಗ್ ಎರಡು ನೋಡೋಕೆ ಹೋಯ್ತು ಅಂದ್ರೂ ಡೆಪ್ತು ಇದೆ, ಎಲ್ಲನೂ ಇದೆ ಆರ್ ಟೀಮಲ್ಲಿ. ಸೊ ನಮ್ಮ ಟೀಮನ್ನು ಕೂಡ ಮಸ್ತಾಗೇ ಕಾಣಿಸ್ತದೆ. ನಮ್ಮ ಟೀಮ್ ಬಗ್ಗೆ ನಾನು ಜಾಸ್ತಿ ಏನು ಮಾತಾಡೋದಕ್ಕೆ ಹೋಗೋದಿಲ್ಲ, ಮ್ಯಾಚ್ ಮುಗಿದ್ಮೇಲೆ ಮಾತಾಡ್ತೀನಿ. ಸೊ ಇನ್ಫ್ಯಾಕ್ಟ್ ನಾನು ಆರ್ ವರ್ಸಸ್ ಆರ್ ಸಿ ಬಿ ಕಂಪ್ಯಾರಿಸನ್ ವೀಡಿಯೋನು ಕೂಡ ಮಾಡೋಕ್ಕೆ ಹೋಗಿಲ್ಲ. ಪ್ಲೇಯಿಂಗ್ 11 ಕಂಪ್ಯಾರಿಸನ್ ವೀಡಿಯೋನು ಕೂಡ ನಾನು ಸ್ವಲ್ಪ ಬ್ಯುಸಿ ಇದ್ದಿದ್ದರಿಂದ ಸ್ವಲ್ಪ ಕ್ಷಮೆ ಇರಲಿ. ಸೊ ಈ ಮ್ಯಾಚು ನನ್ನ ಪ್ರಕಾರ ರಜತ್ ಪತಿದಾರು ಬ್ಲಾಸ್ಟ್ ಮಾಡ್ತಾರೆ ಅಂತ ನನಗೆ ಯಾಕೆ ಒಂದು ಗಟ್ ಫೀಲಿಂಗ್ ಅನ್ನಿಸಿದೆ. ಲಾಸ್ಟ್ ಮ್ಯಾಚ್ ಕಾನ್ಫಿಡೆನ್ಸ್ ಇಲ್ಲ ರಜತ್ ಪತಿದಾರಿಗೆ, ಏನೋ ಒಂಥರ ಹೊಡಿಲೋ ಬೇಡವೋ ಅನ್ನೋ ಥರ ಹೊಡಿತಾ ಇರೋ ಥರ ಇತ್ತು ಶಾಟ್ಗಳನ್ನೆಲ್ಲ. ಈ ಮ್ಯಾಚ್ ನನ್ನ ಪ್ರಕಾರ ಅವರು ಡಾಮಿನೇಟ್ ಮಾಡುವಂಥ ಸಾಧ್ಯತೆ ಇದೆ. ಜೊತೆಗೆ ಲಿಯಾಮ್ ಲಿವಿಂಗ್ಸ್ಟನ್ ಮಸ್ತಾಗಿ ಪರ್ಫಾರ್ಮ್ ಮಾಡಲೇಬೇಕು, ಪಡಿಕಲ್ಲು ಕೂಡ ಮಸ್ತಾಗಿ ಪರ್ಫಾರ್ಮ್ ಮಾಡಲೇಬೇಕು. ಇಲ್ಲ ಅಂತಂದರೆ ಅವರಿಬ್ಬರಿಗೂ ಕೂಡ ಥ್ರೆಟ್ ಅನ್ನೋದು ಕಟ್ಟಿಟ್ಟ ಬುತ್ತಿ ಇಬ್ಬರನ್ನ ಈಚೆ ಕಡೆ ಕಳಿಸ್ಬಿಟ್ಟು ಬೇರೆಯವ್ರನ್ನ ಹಾಕೊಳ್ಳೋದ್ರಲ್ಲಿ ಯಾಕೋ ಡೌಟ್ ಕಾಣಿಸ್ತಿಲ್ಲ. ಇವರಿಬ್ಬರಿಗೂ ಒಂಥರ ಕುತ್ತಿಗೆಗೆ ಬಂದು ನಿಂತ್ಕೊಂಡಿದ್ದೇವೆ, ಮಸ್ತಾಗಿ ಪರ್ಫಾರ್ಮ್ ಮಾಡಲೇಬೇಕು ಅಂತ. ಆ್ಯಂಡ್ ಬೌಲಿಂಗು ಪರವಾಗಿಲ್ಲ, ಲಾಸ್ಟ್ ಮ್ಯಾಚ್ನು ಕೂಡ ಚೆನ್ನಾಗಿ ಡಿಸೆಂಟಾಗಿ ಮಾಡಿದ್ದಾರೆ ನಮ್ಮ ಆರ್ ಸಿ ಬಿ ಬೌಲರ್ಸ್ಗಳು. ಸೊ ಓವರ್ ಆಲ್ ನೋಡ್ತು ಅಂತಂದರೆ 2-11 ಕಂಪೇರ್ ಮಾಡ್ತು ಅಂದರೆ
ಕಳಪೆ ಥರ ಅಂತೂ ಆರ್ ಕಾಣಿಸ್ತಿಲ್ಲ, ನಮ್ಮ ಆರ್ ಸಿ ಬಿನೂ ಕೂಡ ಕಳಪೆ ಥರ ಏನು ಕಾಣಿಸ್ತಿಲ್ಲ. ಸೊ ಈಕ್ವಲ್ ಟಕ್ಕರ್ ಫೈಟ್ನ ಕೊಡುವಂಥ ಟೀಮ್ ಥರನೇ ಕಾಣಿಸ್ತಿದೆ ಇವೆರಡೂ ಕೂಡ. ಸೊ ನೋಡೋಣ ಆನ್ ಫೀಲ್ಡ್ ಯಾರು ಚೆನ್ನಾಗಿ ಪರ್ಫಾರ್ಮ್ ಮಾಡ್ತಾರೆ. ನಾನು ಆರ್ ಸಿ ಬಿ ಮ್ಯಾಚ್ನ ಪ್ರಿಡಿಕ್ಷನ್ ಮಾಡೋದೇ ಒಂಥರ ಭಯ ಆಗ್ತೈತೆ ನನಗೆ. ನಿನ್ನೆ ಬೇರೆ 2-2 ಮ್ಯಾಚ್ ಉಣ್ಕೊಂಡು ಹೋಗಿದೆ ಪ್ರಿಡಿಕ್ಷನು. ಸೊ ಇವತ್ತೇನೋ ಅನ್ನಿಸ್ತೆ ಮಗ, ಅವೇ ಮ್ಯಾಚ್ ಆಗಿರೋದ್ರಿಂದ ಆರ್ ಸಿ ಬಿ ಮೇಲೆ ಕಾನ್ಫಿಡೆನ್ಸು ಭರವಸೆ ಎಲ್ಲ ಜಾಸ್ತಿ ಬರ್ತಾ ಇದೆ. ಹೋಮ್ ಮ್ಯಾಚ್ ಆಗಿತ್ತು ಅಂದರೆ ಈ ಪಾರ್ಟಿ ಭರವಸೆ ಇರ್ತಿರಲಿಲ್ಲ ನನಗೆ. ಅವೇ ಮ್ಯಾಚ್ ಆಗಿರೋದ್ರಿಂದ ಯಾಕೋ ಗೆಲ್ತಾರೆ ಅಂತ ಅನ್ನಿಸ್ತದ್ದು. ಗ್ರೀನ್ ಜರ್ಸಿ ಗೆದ್ರು ಅಂತಂದರೆ ಇದು ನಮ್ಮ ಲಕ್ಕು ಗ್ರೀನ್ ಜರ್ಸಿ. ಸೊ ನೋಡುವ ಏನಾಗುತ್ತೆ ಅಂತ. ಸೊ ನಿಮ್ಮ ಅನಿಸಿಕೆ ಕಾಮೆಂಟ್ ಸೆಕ್ಷನ್ ಕಾಮೆಂಟ್ ಮಾಡಿ ತಿಳಿಸಿ. ಇನ್ನು 7ನೇ ಮ್ಯಾಚು ಮುಂಬೈ ಇಂಡಿಯನ್ಸ್ ಇಸ್ ಅಪ್ ಅಗೇನ್ಸ್ಟ್ ಡೆಲ್ಲಿ ಕ್ಯಾಪಿಟಲ್ಸ್. ಲಾಸ್ಟ್ ಮ್ಯಾಚ್ನ ಡೆಲ್ಲಿ ಕ್ಯಾಪಿಟಲ್ಸು ನಮ್ಮ ಆರ್ ಸಿ ಬಿ ಮೇಲೆ ಗೆದ್ಬಿಟ್ಟು ಬರ್ತಾ ಇದ್ದಾರೆ. ಎಲ್ಲ ಆಡಿರೋಂಥ ಎಲ್ಲ ಮ್ಯಾಚ್ 4-4 ಓಡ್ಬಿಟ್ಟು ಬರ್ತಾ ಇರೋಂಥ ಡೆಲ್ಲಿ ಕ್ಯಾಪಿಟಲ್ಸ್ ಒಂದು ಕಡೆ ಆಯಿತು ಅಂತಂದರೆ, ಮುಂಬೈ ಇಂಡಿಯನ್ಸು ಪರವಾಗಿಲ್ಲ, ಆರ್ಡಿನರಿನೂ ಅಲ್ಲ, ಅಲ್ಲಿ ಕೆಳಗಡೆ ಬಾಟಮ್ ಆಫ್ ದ ಟೇಬಲಲ್ಲಿ ಕಚ್ಕೊಂಡಿದ್ದಾರೆ. ಸಿ ಎಸ್ ಕೆ ಜೊತೆಗೆ SRH ಅವ್ರಿಗಿಂತ ಸ್ವಲ್ಪ ಮೇಲ್ಗಡೆ ಇದ್ದಾರೆ ಅಷ್ಟೇ. ಅದನ್ನು ಬಿಡ್ತು ಅಂತಂದರೆ ಇನ್ನೇನು ಕಿತ್ತು ಗುಡ್ಡೆ ಹಾಕಿ ಏನು ಅಂಥದ್ದೇನು ಇನ್ನು ಈ ಟೂರ್ನಮೆಂಟಲ್ಲಿ ಮುಂಬೈ ಇಂಡಿಯನ್ಸ್ ಅವರು ಇನ್ನೂ ಮಾಡೋಕ್ಕೆ ಆಗಿಲ್ಲ. ಇವತ್ತು ಮ್ಯಾಚ್ ಆಗ್ತಿದೆ ಅರುಣ್ ಜೇಟ್ಲಿ ಸ್ಟೇಡಿಯಂ. ಡೆಲ್ಲಿ ಕ್ಯಾಪಿಟಲ್ಸ್ ಅವರ ಹೋಮ್ ವೆನ್ಯೂಲ್ ಆಗ್ತಾ ಇರುವಂತಹ ಮ್ಯಾಚ್. ಹೆಡ್ ಟು ಹೆಡ್ ಸ್ಟಾರ್ಟ್ಸ್ ಅಂತ ಬಂದಾಗ 35 ಮ್ಯಾಚ್ ಇದುವರೆಗೂ ಆಗಿದೆ. ಅದರಲ್ಲಿ 16 ಮ್ಯಾಚ್ನ ಡೆಲ್ಲಿ ಕ್ಯಾಪಿಟಲ್ಸ್ ಅವರು ಗೆದ್ರೆ 19 ಮ್ಯಾಚ್ನ ಗೆದ್ದಿರುವಂಥದ್ದು ಮುಂಬೈ ಇಂಡಿಯನ್ಸು. ಹಿಸ್ಟಾರಿಕ್ ಡಾಮಿನೆನ್ಸು ಎಲ್ಲ ಮುಂಚೆ ಇತ್ತು, ಬಟ್ ರೀಸೆಂಟಾಗೆಲ್ಲ ಡೆಲ್ಲಿ ಕ್ಯಾಪಿಟಲ್ಸ್ನೇ ಪರ್ಫಾರ್ಮ್ ಮಾಡೋದು ಚೆನ್ನಾಗಿ ಮುಂಬೈ ಇಂಡಿಯನ್ಸ್ ಮೇಲೆ ಡಾಮಿನೇಟ್ ಮಾಡ್ಕೊಂಡು ಕೂತ್ಕೊಂಡಿದ್ದಾರೆ. ರೀಸೆಂಟಾಗೆ ಜಮಾನ್ದಲ್ಲೆಲ್ಲ ಮುಂಬೈ ಇಂಡಿಯನ್ಸ್ ಡಾಮಿನೇಟ್ ಮಾಡಿದ್ರು, ಎಲ್ಲರೂ ಡಾಮಿನೇಟ್ ಮಾಡ್ತಿಲ್ಲ ಡೆಲ್ಲಿ ಕ್ಯಾಪಿಟಲ್ಸ್ ಮೇಲೆ, ಡೆಲ್ಲಿ ಡೇ ಡೇವಿಲ್ಸ್ ಮೇಲೆ ಆವಾಗ ಡಾಮಿನೇಟ್ ಮಾಡಿದ್ರು. ಇವಾಗಂತೂ ಡಾಮಿನೇಟ್ ರೀಸೆಂಟಾಗಿ ಅಂತೂ ಮಾಡೋಕ್ಕಾಗಿಲ್ಲ. ಮುಂಬೈ ಇಂಡಿಯನ್ಸ್ ರೀಸೆಂಟಾಗಿ ಒಂದು 2-3 ವರ್ಷದಿಂದ ಯಾರ ಮೇಲೂ ಕೂಡ ಹಂಗೆ ನೋಡೋಕೆ ಹೋದರೆ ಡಾಮಿನೇಟ್ ಅಂತೂ ಮಾಡೋಕ್ಕಾಗ್ತಾನೆ ಇಲ್ಲ. ಇನ್ನು ಅರುಣ್ ಜೇಟ್ಲಿ ಸ್ಟೇಡಿಯಮಲ್ಲಿ ಹೆಡ್ ಟು ಹೆಡ್ ಆಗಿರೋದು 12 ಮ್ಯಾಚು. ಅದರಲ್ಲಿ 6 ಮ್ಯಾಚ್ನ ಗೆದ್ದಿರೋದು ಡೆಲ್ಲಿ ಕ್ಯಾಪಿಟಲ್ಸು, 6 ಮ್ಯಾಚ್ನ ಗೆದ್ದಿರೋ ಮುಂಬೈ ಇಂಡಿಯನ್ಸು. ಈಕ್ವಲ್ ಆಗಿದೆ ಗುರು ಕಾಂಟೆಸ್ಟ್ ಇಲ್ಲಿ, ಈಕ್ವಲ್ ಆಗಿದೆ. ಹಂಗೆ ನೋಡೋಕೆ ಹೋಯ್ತು ಅಂದರೆ ಇವಾಗ ಡೆಲ್ಲಿ ಕ್ಯಾಪಿಟಲ್ಸ್ ಬರೀ ಹೆವಿ ಫಾರ್ಮಲ್ಲಿ ಕಾಣಿಸ್ತಾ ಇರೋದು. 4-4 ಮ್ಯಾಚ್ನ ಗೆದ್ಬಿಟ್ಟು ಬರ್ತಾ ಇರೋದ್ರಿಂದ ಅವ್ರ ಕಡೆನೇ ಒಂಥರ ಫೇವ್ರೇಟ್ ಸೈಡ್ ಅಂತ ಒಂಥರ ಟರ್ನ್ಔಟ್ ಆಗೋಗ್ಬಿಟ್ಟಿದೆ. ಮುಂಬೈ ಇಂಡಿಯನ್ಸ್ ಅದು ಏನೇ ಆನ್ ಪೇಪರ್ ಚೆನ್ನಾಗಿದ್ರು ಕೂಡ, ಬೌಲಿಂಗಲ್ಲ ಮಸ್ತಾಗಿದ್ರು ಕೂಡ, ದೀಪಕ್ ಚಾರೋ, ಟ್ರೆಂಟ್ ಬೋಲ್ಟು ಜೊತೆಗೆ ಬುಮ್ರಾ ಎಲ್ಲರೂ ಇದ್ರೂ ಕೂಡ ಏನೋ ಒಂದು ಸ್ವಲ್ಪ ಕೆಳಗಡೆ ಕಾಣಿಸ್ತಿದೆ. ಆಡಿರುವಂಥ 5 ಮ್ಯಾಚಲ್ಲಿ 4 ಮ್ಯಾಚ್ನ ಸೋತ್ಬಿಟ್ಟು ಬರ್ತಾ ಇರುವಂಥ ಮುಂಬೈ ಇಂಡಿಯನ್ಸ್ ಒಂದೇ ಮ್ಯಾಚ್ನ ಗೆದ್ದಿರೋದು. ಅಲ್ಲಿ ಕಿತ್ತುಗುಡ್ಡೆ ಹಾಕಿಲ್ಲ ಏನೇನು. ಈ ಮ್ಯಾಚ್ ಏನಾದ್ರು ಕಿತ್ತುಗುಡ್ಡೆ ಹಾಕ್ತಾರೆ ಅಂತ ಮುಂಬೈ ಇಂಡಿಯನ್ಸ್ ಫ್ಯಾನ್ಸ್ಗಳು ಬಕಪಕ್ಷಿಗಳ ಥರ ಕಾಯ್ಕೊಂಡು ಕೂತ್ಕೊಂಡಿದ್ದಾರೆ ಅಷ್ಟೇ ಮಗ, ಒಂದು ಹೋಪ್ನ ಇಟ್ಕೊಂಡು. ಇಲ್ಲಿ ಆಗಿರುವಂಥ ಮ್ಯಾಚ್ಗಳು 90 ಮ್ಯಾಚ್ ಓವರಾಲ್ ಆಗಿ ಆಗಿದೆ. ಅದರಲ್ಲಿ 43 ಮ್ಯಾಚ್ನ ಗೆದ್ದಿರೋದು ಬ್ಯಾಟಿಂಗ್ ಫಸ್ಟ್ ಆಡಿರೋರು, 46 ಮ್ಯಾಚ್ನ ಗೆದ್ದಿರೋದು ಬ್ಯಾಟಿಂಗ್ ಸೆಕೆಂಡ್ ಆಡಿರೋದು. 1 ಮ್ಯಾಚ್ ನೋ ರಿಸಲ್ಟ್ ಆಗಿದೆ. ಆದ್ದರಿಂದ ಬ್ಯಾಟಿಂಗ್ ಫಸ್ಟ್ ಆಡಿದ್ರು ಗೆದ್ದಿರೋ ಈಕ್ವಲ್ ನಂಬರ್ ಆಫ್ ಟೈಮ್ಸಲ್ಲಿ, ಬ್ಯಾಟಿಂಗ್ ಸೆಕೆಂಡ್ ಆಡಿದ್ರು ಕೂಡ ಗೆದ್ದರು. ಬಟ್ ಚೇಸ್ ಮಾಡೋದಕ್ಕೆ ಯೂಶಲಿ ನೋಡ್ತಿರ್ತಾರೆ. ಇನ್ನೂ ಹೊಡಿಲೇಬೇಕು ಅರುಣ್ ಜೇಟ್ಲಿ. ಸಖತ್ ಒಂಥರ ಚಿನ್ನಸ್ವಾಮಿ ಇದ್ದಂಗೆ ಒಂಥರ ಲೆಕ್ಕ. ಬ್ಯಾಟಿಂಗ್ ವಿಕೆಟ್ ಏನೇನೆ ಚಿಕ್ಕ ಸ್ಟೇಡಿಯಮು. ಸೊ ನೋಡೋಣ ಅದು ಹೆಂಗಿರುತ್ತೆ ಅಂತ. ಡೆಲ್ಲಿ ಕ್ಯಾಪಿಟಲ್ಸ್ 82 ಮ್ಯಾಚ್ನ ಆಡಿದರೆ 36 ಮ್ಯಾಚ್ನ ಇಲ್ಲಿ ಗೆದ್ದಿದ್ದಾರೆ, 44 ಮ್ಯಾಚ್ನ ಇಲ್ಲಿ ಸೋತಿದ್ದಾರೆ ಮಗ. ಆರ್ ಸಿ ಬಿಗಿನ ವರ್ಸ್ಟ್ ಸ್ಟ್ಯಾಟ್ಸ್ನ ಇಲ್ಲಿ ಇಟ್ಕೊಂಡಿದ್ದಾರೆ ಇವರು. ಆರ್ ಸಿ ಬಿ ಅಟ್ಲೀಸ್ಟ್ ಒಂದು 49-48% ಇಟ್ಕೊಂಡ್ರೆ ಇವರು ಇನ್ನೂ ಅಧ್ವಾನವಾಗಿ ಇಟ್ಕೊಂಡಿದ್ದಾರೆ ಸ್ಟ್ಯಾಟ್ಸ್ನ. ಬೇಜಾನ್ ಮ್ಯಾಚ್ನ ಸೋತೋಗ್ಬಿಟ್ಟಿದ್ದಾರೆ. ಇಲ್ಲಿ 1 ಮ್ಯಾಚ್ ಟೈ ಆಗಿದೆ, 1 ಮ್ಯಾಚ್ ನೋ ರಿಸಲ್ಟ್ ಆಗಿದೆ. MIಲಿ 15 ಮ್ಯಾಚ್ನ ಆಡಿದ್ರೆ 7 ಮ್ಯಾಚ್ನ ಗೆದ್ದಿದ್ದಾರೆ, 8 ಮ್ಯಾಚ್ನ ಸೋತಿದ್ದಾರೆ. ಇವರು ಕೂಡ 50%ಗಿಂತ ಕಡಿಮೆ ಸ್ಟ್ಯಾಟ್ಸ್ನ ಇಲ್ಲಿ ಮೇಂಟೈನ್ ಮಾಡಿದ್ದಾರೆ. ಸೊ ಇಬ್ಬರಲ್ಲಿ ಒಬ್ರು ಗೆಲ್ಲೇಬೇಕು ಅಲ್ವಾ. ಸೊ ನನಗೇನು ಅನ್ನಿಸ್ದೆ ಮಗ, ಇವತ್ತೊಂದು ಗಟ್ ಫೀಲಿಂಗ್ ಹೇಳ್ತಾ. ಇವ್ರು ಪ್ಲೇಯಿಂಗ್ 11 ಅದು ಇದೆಲ್ಲ ಜಾಸ್ತಿ ಡಿಸ್ಕಸ್ ಮಾಡೋದಕ್ಕೆ ಹೋಗೋದೇ ಇಲ್ಲ. ಹೌದು ಮಸ್ತಾಗಿ ಆಡಿರ್ಬೋದು ಡೆಲ್ಲಿ ಕ್ಯಾಪಿಟಲ್ಸ್ ಅವರು, ಫಾರ್ಮಲ್ಲಿ ಹೆವಿ ಕಾಣಿಸ್ತಿರ್ಬೋದು. ಮುಂಬೈ ಇಂಡಿಯನ್ಸು ಬಾಟಮಲ್ಲಿ ಇರ್ಬೋದು ಇವತ್ತು. ನನಗೆ ಮುಂಬೈ ಇಂಡಿಯನ್ಸ್ ಇವತ್ತು ಗೆಲ್ತಾರೆ ಅಂತ ಅನ್ನಿಸ್ತಿದೆ ಮಗ, ಒಂದು ಗಟ್ ಫೀಲಿಂಗ್ ಅನ್ನಿಸ್ತಾ ಇದೆ. ಇಲ್ಲ, ಮುಂಬೈ ಇಂಡಿಯನ್ಸ್ ಇವತ್ತು ಪಕ್ಕ ಹೊಡಿತಾರೆ ಡೆಲ್ಲಿ ಕ್ಯಾಪಿಟಲ್ಸ್ಗೆ ಅಂತ ಇವತ್ತು ನನ್ನ ಪ್ರಿಡಿಕ್ಷನ್. ಆರ್ ಸಿ ಬಿ ಆ್ಯಂಡ್ ಮುಂಬೈ ಇಂಡಿಯನ್ಸ್. ನಿಮಗೆ ಏನು ಅನ್ನಿಸ್ತಾ ಇದೆ ಮಗ, ಕಾಮೆಂಟ್ ಸೆಕ್ಷನ್ ಕಾಮೆಂಟ್ ಮಾಡಿ ತಿಳಿಸಿ. ಇವತ್ತು ಆರ್ ಸಿ ಬಿ ಗೆಲ್ಲುತ್ತಾ ಅಥವಾ ಯಾರು ಗೆಲ್ತಾರೆ, ಯಾರ್ಯಾರು ಗೆಲ್ತಾರೆ ಕಾಮೆಂಟ್ ಸೆಕ್ಷನ್ ಸಿಗೋಣ. ವಾ.